ನನ್ನ ತೇಜೋವಧೆಯಾಗಿದೆ ಅಂತ ಸಚಿವ ಭೈರತಿ ಸುರೇಶ್ ಅವರು ಹೇಳ್ತಾ ಇದ್ದಾರೆ. ಮೂಡಾ ಕೇಸ್ಗೂ ನನಗೂ ಸಂಬಂಧವಿಲ್ಲ ಅಂತ ಭೈರತಿ ಸುರೇಶ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಭೈರತಿಗೆ ನೋಟಿಸ್ ಕೊಟ್ಟಿಲ್ಲ ಅಂತ ಸುದ್ದಿ ಪ್ರಸಾರವನ್ನ ಮಾಡಿದಂತಹ ಏಕೈಕ ಚಾನೆಲ್ ನಿಮ್ಮ ಪಬ್ಲಿಕ್ ಟಿವಿ. ಭೈರತಿಗೆ ನೋಟಿಸ್ ಕೊಟ್ಟಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದೆ ನಾವೇ, ಅವ್ರಿಗೆ ನೋಟಿಸ್ ಹೋಗಿಲ್ಲ ಅಂತ ಹೇಳಿ. ಅವರಿಗೆ ತೇಜೋವಧೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾರು ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ, ಏನು ಮಾಡಿದ್ದಾರೆ ಅನ್ನುವಂಥದ್ದನ್ನು ಯಾರು ಹೇಳಿದಾರೋ ಗೊತ್ತಿಲ್ಲ, ಅವರನ್ನು ಅವ್ರು ಹೇಳ್ಕೊಳ್ಳಿ. ಬಟ್ ನಿಮ್ಮ ಟಿ ಆರ್ ಪಿಗೋಸ್ಕರ ಅಂದರೆ ಭೈರತಿ ಸುರೇಶ್ ಅವ್ರನ್ನ ತೋರಿಸಿದ ತಕ್ಷಣ ಟಿ ಆರ್ ಪಿ ಬಂದ್ಬಿಡುತ್ತೆ. ಏನು ಭೈರತಿ ಸುರೇಶ್ ಅವರೇ, ಏನು ಟಿ ಆರ್ ಪಿ ಅಂದ್ರೆ ಒಂದ್ಸಲ ನೀವು ಸರ್ ಹತ್ರ ಬರಬೇಕು, ಬಂದು ಒಂದ್ಸಲ ಕೇಳಿಸ್ಕೊಳ್ಳಿ ಏನು ಅಂತ ಹೇಳ್ತಾರೆ. ನಿಮ್ಗೆ ಟಿ ಆರ್ ಪಿ ಏನು, ನಿಮ್ಮ ಬೈಟನ್ನು ಪ್ಲೇ ಮಾಡಿಬಿಟ್ರೆ ನಿಮ್ಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ರೆ ಟಿ ಆರ್ ಪಿ ಬಂದ್ಬಿಡುತ್ತಾ? ಸುಮ್ಮನೆ ಎಲ್ಲರೂ ಹೇಳ್ತಾರೆ ಅಂತೇಳಿ ನೀವು ಹಂಗೆ ಹೇಳ್ಕೊಂಡು ಹೋಗ್ತಿರಲ್ಲ. ಮೂಡಾ ಕೇಸ್ಗೂ ನನಗೂ ಸಂಬಂಧ ಇಲ್ಲ ಅಂತ ಭೈರತಿ ಸುರೇಶ್ ಅವರು ಹೇಳ್ತಾ ಇದ್ದಾರೆ. ಭೈರತಿಗೆ ನೋಟಿಸ್ ಕೊಟ್ಟಿಲ್ಲ ಅಂತ ಸುದ್ದಿಯನ್ನ ಪ್ರಸಾರ ಮಾಡಿದಂತ ಏಕೈಕ ಚಾನಲ್ ನಿಮ್ಮ ಪಬ್ಲಿಕ್ ಟಿವಿ. ಅದನ್ನ ನಿಖರವಾಗಿ ಇಟ್ಕೊಳ್ತೀವಿ, ಸ್ಪಷ್ಟವಾಗಿ ಇರುತ್ತೆ. ಯಾವ ಸುಳ್ಳು ಸುದ್ದಿಗಳನ್ನ ಹಬ್ಬಿಸುವಂತ ಕೆಲಸಕ್ಕೆ ನಾವಂತೂ ಹೋಗಲ್ಲ. ಕೊಟ್ಟಿದ್ದಾರೆ ಅಂದ್ರೆ ಕೊಟ್ಟಿದ್ದಾರೆ, ಇಲ್ಲ ಅಂದ್ರೆ ಇಲ್ಲ. ಕೊಟ್ಟಿಲ್ಲ ಅವರಿಗೆ ಅನ್ನುವಂಥದ್ದನ್ನ ಮೊಟ್ಟ ಮೊದಲನೇದಾಗಿ ಸುದ್ದಿ ಪ್ರಸಾರವನ್ನ ಮಾಡಿದಂತಹ ಏಕೈಕ ಕನ್ನಡದ ಮಾಧ್ಯಮ ಯಾವುದಾದ್ರೂ ಇದ್ರೆ ಅದು ಪಬ್ಲಿಕ್ ಟಿವಿ ಅನ್ನೋದೇ. ಸೊ ಅವರೀಗ ಆ ವಿಚಾರದಲ್ಲಿ ಮಾತನಾಡಿದರೆ, ನನಗೆ ಯಾವ ಕಾರಣಕ್ಕೂ ಕೂಡ ನೋಟಿಸ್ ಬಂದಿಲ್ಲ, ನನಗಿಲ್ಲಿ ನನ್ನ ತೇಜೋವಧೆ ಆಗ್ತಾ ಇದೆ, ನನಗೆ ನೋಟಿಸನ್ನು ಕೊಟ್ಟಿಲ್ಲ ಅನ್ನುವಂಥ ಸ್ಪಷ್ಟತೆಯನ್ನು ಅವರು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಪಬ್ಲಿಕ್ ಟಿವಿ ಏನು ಹೇಳಿತ್ತು, ಅವರಿಗೆ ನೋಟಿಸ್ ಕೊಟ್ಟಿಲ್ಲ ಅನ್ನುವಂಥ ವಿಚಾರ ಅದು ನಿಖರವಾಗಿದೆ ಅನ್ನೋದಕ್ಕೆ ಮತ್ತೊಂದು ಪುರಾವೆ ಭೈರತಿ ಸುರೇಶ್ ಅವರು ಕೊಡ್ತಾ ಇರುವಂಥ ಹೇಳಿಕೆಯ ಮೂಲಕವಾಗಿದೆ. ನನಗೆ ಇಡಿ ನೋಟಿಸನ್ನು ನೀಡಿದೆ ಅನ್ನುವಂಥದ್ದನ್ನು ಸುಳ್ಳು, ನನ್ನ ತೇಜೋವಧೆ ಆಗಿದೆ ಅಂತ ಸಚಿವ ಭೈರತಿ ಸುರೇಶ್ ಅವರು ಮಾಧ್ಯಮ ಹೇಳಿಕೆಯ ಮೂಲಕವಾಗಿ ಈಗ ಅದರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮೂಡಾ ಕೇಸ್ಗೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ನೋಟಿಸ್ ಅವ್ರಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು. ಪಬ್ಲಿಕ್ ಟಿವಿ ಮಾತ್ರ ಅವರಿಗೆ ನೋಟಿಸ್ ಕೊಟ್ಟಿಲ್ಲ, ಇಡಿ ಅವರಿಗೆ ನೋಟಿಸ್ ಅನ್ನ ನೀಡಿಲ್ಲ ಅನ್ನುವಂಥದ್ದನ್ನ ನಿಖರವಾಗಿಯೇ ನಾವು ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ಅದಕ್ಕೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಅವರು ಸ್ಪಷ್ಟನೆಯನ್ನ. ಹೌದು, ನನಗೆ ಯಾವುದೇ ರೀತಿಯಾಗಿ ನೋಟಿಸ್ ಕೊಟ್ಟಿಲ್ಲ ಅಂತ ಹೇಳಿ. ಆವಾಗಿಂದ ನನಗೆ 2012ರಿಂದ ಭಾಳ ಸಪೋರ್ಟ್ ಮಾಡಿ, ಯಾರು ಈ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇರೋದು, ಏನು ನಾನು ಪಾಪ ಮಾಡಿದೆ ಅಂತ ಅರ್ಥ ಆಗ್ತಾ ಇಲ್ಲಲ್ಲ. ತಿರುಗಿ ಬಂದ್ಬಿಟ್ಟು ನನ್ನ ಹಿಡ್ಕೊಳ್ಳೋದ್ರಲ್ಲಿ ಏನೈತೆ ಅರ್ಥ? ಇಡೀ ನೋಟಿಸ್ ಬಂದೈತೆ, ಅದೇನೋ ಟೈಮ್ ಕೇಳವ್ರೆ, ಅದೇನೋ ಆನ್ಸರ್ ಕೊಟ್ಟವ್ರೆ. ಯಾವ ಇಡೀ ನೋಟಿಸ್ ಬಂದೈತೆ? ಯಾವ ಇಡೀ ಏನು ಅದಕ್ಕೇನು ಅಥೆಂಟಿಕೇಟೆಡ್ ಏನಿದೆ? ನಿಮ್ಮಿಂದ ಏನು ಬಚ್ಚಿಡೋಕ್ಕಾಗ್ತದ? ಅದು ಈ ಥರ ಎಲ್ಲ ಸುಳ್ಳು ಸುದ್ದಿಗಳು ಮಾಡಬಾರ್ದು. ಈ ಥರ ಒಬ್ಬ ಮನುಷ್ಯನಿಗೆ ಒಬ್ಬ ತೇಜೋವಧೆ ಮಾಡೋದಿದೆಯಲ್ಲ, ಇದು ಮಹಾ ಅಪರಾಧ, ಪಾಪದ ಕೆಲಸ ಇದು. ನಾವೇನು ಮಾಡೋಕ್ಕಾಗಲ್ಲ ಬಿಡಿ, ಪ್ರೆಸ್ನವ್ರು ನೀವು ಮಾಡಿದ್ರೆ ನಾವೇನು ನಿಮ್ಮ ಬಗ್ಗೆ ಮಾತಾಡೋಂಗಿಲ್ಲ ವಾಪಸ್ಸು. ಆದರೆ ಮೇಲೆ ದೇವರು ಅನ್ನೋದು ಒಬ್ಬ ನಿರ್ತಾನೆ ನೋಡ್ಕೊತಾನೆ. ಈ ಥರ ಎಲ್ಲ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಬಾರ್ದು. ಏನು ಮನೆಗೆ ಅಂಟಿಸೋಕೆ ಅದೇನು ಪೋಸ್ಟ್ ಆಫೀಸಾ? ನಾನು ಖುದ್ದಾಗಿ ಮನೆಯಿಂದ ಸ್ಟ್ರೈಟ್ ಇಲ್ಲಿ ಬರ್ತಾ ಇದ್ದೀನಿ, ಏನು ಅಂಟಿಸೋಗ್ಬಿಡ್ತಾರೆ ಅಂದರೆ ಏನು ನನಗೆ ಅರ್ಥ ಆಗಿಲ್ಲ. ನನಗೆ ಯಾಕೆ, ಏನು ವಿಚಾರ? ನನಗೆ ಈ ಮೂಡ ಇದಕ್ಕೇನು ಸಂಬಂಧ ಏನಿದೆ? ಏನು ಅಷ್ಟು ಸುಲಭನ? ಟಾರ್ಗೆಟು ಇಡಿ ಎಲ್ಲ ಮಾಡ್ತಾ ಇರೋದು ನನ್ನ ಪ್ರಕಾರ ಪ್ರೆಸ್ನವ್ರು ಮಾಡ್ತಾರೆ ಟಾರ್ಗೆಟ್. ನನ್ನ ಪ್ರಕಾರ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಲ್ಲ. ಯಾಕೆ ಯಾವುದೇ ನೋಟಿಸು ನನಗೆ ಇಡಿ ಆಗಲಿ ಇನ್ನೊಂದು ಮತ್ತೊಂದು ನನಗೆ ಯಾವುದೇ ನೋಟಿಸ್ ಬಂದಿಲ್ಲ. ಮಾಧ್ಯಮ ಸ್ನೇಹಿತರು, ನಾನೇನು ನಿಮಗೇನು ಅಪರಿಚಿತನಾ? ನಿಮಗೆಲ್ಲ ಗೊತ್ತಿರೋನು ನಾನು. ಅಟ್ಲೀಸ್ಟ್ ನಾನು ಕ್ಲಾರಿಫಿಕೇಶನ್ ಕೊಟ್ಟಾದ್ರೂ ನೀವು ಟಿ ವಿಲಿ ಹಾಕೋದು ನ್ಯಾಯ ಐತೆ. ಈ ಥರ ಕ್ಯಾರೆಕ್ಟರ್ ಅಸಾಸಿನೇಷನ್ ಯಾಕೆ ಮಾಡ್ತಾ ಇದ್ದೀರ ಅನ್ನೋದೇ ನನಗೆ ಅರ್ಥ ಆಗ್ತದೆ. ಇನ್ನು ನನ್ನ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ನನ್ನ ಸಹೋದ್ಯೋಗಿ ರವೀಶ್ ಈಗ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಏಕೈಕ ಕನ್ನಡದ ಮಾಧ್ಯಮಗಳಲ್ಲಿ ಪಬ್ಲಿಕ್ ಟಿವಿ ಮೊಟ್ಟ ಮೊದಲನೇದಾಗಿ ಹೇಳಿತ್ತು ಇವರಿಗೆ ಯಾವುದೇ ರೀತಿಯಾಗಿ ನೋಟಿಸ್ ಅನ್ನ ಕೊಟ್ಟಿಲ್ಲ ಭೈರತಿ ಸುರೇಶ್ ಅವರಿಗೆ ಅನ್ನುವಂಥದ್ದನ್ನ ಮೊಟ್ಟ ಮೊದಲ ಸುದ್ದಿಯನ್ನ ನಾವೇ ಪ್ರಸಾರವನ್ನ ಮಾಡಿದ್ದು. ಬಟ್ ಈಗ ಭೈರತಿ ಸುರೇಶ್ ಅವರು ಕೂಡ ಅದರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ನಮ್ಮ ಸುದ್ದಿ ಎಷ್ಟು ನಿಖರವಾಗಿದೆ ಅನ್ನೋದಕ್ಕೆ ಇದೊಂದು ಮತ್ತೊಂದು ಸಾಕ್ಷಿಯಾಗಿ ನಿಂತ್ಕೊಳ್ತಾ ಇದೆ ಅಲ್ವಾ ರವೀಶ್? ಅರುಣ್, ಖಂಡಿತವಾಗಿ ಕೂಡ ಇಡಿ ವಿಚಾರವಾಗಿ ಫಾಲೋ ಅಪ್ ಮಾಡುವಂತಹ ಸುದ್ದಿಗಳಲ್ಲಿ ನಿಖರತೆಯಿಂದನೇ ಪಬ್ಲಿಕ್ ಟಿವಿ ಪ್ರಸಾರ ಮಾಡಿರ್ತಕ್ಕಂಥದ್ದು. ಯಾಕೆಂದರೆ ಇಡಿ ಒಂದು FIR ಅನ್ನು ECR ಅನ್ನು ದಾಖಲು ಮಾಡಿದಂಥ ಸಂದರ್ಭದಲ್ಲಿ
ಆ ಒಂದು ಬ್ರೇಕ್ ಮಾಡಿದಂಥದ್ದು ಕೂಡ ಪಬ್ಲಿಕ್ ಟಿವಿ ಅದು ಸತ್ಯವಾಗಿತ್ತು. ಅದು ಯಾವುದೇ ರೀತಿಯಲ್ಲೂ ಕೂಡ ಆ ಒಂದು ಸುದ್ದಿ ನಕಲಿ ಆಗಿರಲಿಲ್ಲ. ಆದರೆ ಈಗ ಬೈರತಿ ಸುರೇಶ್ ಅವರ ವಿಚಾರದಲ್ಲೂ ಕೂಡ ಅದೇ ರೀತಿಯ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಅಂದರೆ ಬೈರತಿ ಸುರೇಶ್ ಅವರಿಗೆ ಯಾವುದೇ ರೀತಿಯ ನೋಟಿಸ್ ಹೋಗಿಲ್ಲ ಅಂತ ಪಬ್ಲಿಕ್ ಟಿವಿ ನೈಜವಾಗಿಯೇ ಆ ಒಂದು ವರದಿಯನ್ನು ಕೂಡ ಮಾಡಿತ್ತು. ಹಾಗಾಗಿಯೇ ಈಗ ಬೈರತಿ ಸುರೇಶ್ ರಿಯಾಕ್ಟ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅದೇ ರೀತಿಯ ಮಾತನ್ನೇ ಹೇಳ್ತಕ್ಕಂಥದ್ದು. ಯಾಕೆಂದರೆ ಇಡಿಯಲ್ಲಿ ECIR ಆಗಿರ್ತಕ್ಕಂಥ ಸುದ್ದಿಯನ್ನು ಮೊದಲು ಬ್ರೇಕ್ ಮಾಡಿದ್ದು ಪಬ್ಲಿಕ್ ಟಿವಿ. ಜೊತೆಗೆ ECIR 2 ECIR ಆಗಿದೆ. ಅಧಿಕಾರಿಗಳ ಮೇಲೆ ಪ್ರತ್ಯೇಕ, ಮತ್ತೆ ಸಿದ್ದರಾಮಯ್ಯ, ಪಾರ್ವತಿ ಅವರ ಮತ್ತು ಕುಟುಂಬದವರ ಮೇಲೆ ಪ್ರತ್ಯೇಕವಾಗಿರ್ತಕ್ಕಂಥ ECIR ಅನ್ನ ರಿಜಿಸ್ಟರ್ ಮಾಡಿದ್ದೆ ಇಡಿ ಅಂತ ಹೇಳಿದ್ದು ಕೂಡ ಪಬ್ಲಿಕ್ ಟಿವಿ. ಈಗಲೂ ಕೂಡ ಎಲ್ಲ ಒಂದು ಬೇರೆ ಬೇರೆ ರೀತಿಯಲ್ಲೂ ಕೂಡ ಇಡಿ ಆ ಒಂದು ನೋಟಿಸ್ ಅನ್ನು ಕೊಟ್ಟಿದೆ. ಬೈರತಿ ಸುರೇಶ್ ಅವರ ಮನೆ ಹೋಗಿದೆ, ಅವ್ರ ಮನೆ ದಾಳಿ ಆಗಿದೆ, ಈ ರೀತಿಯ ಸುದ್ದಿಗಳಾಗಿದ್ರೂ ಕೂಡ ಪಬ್ಲಿಕ್ ಟಿವಿ ಸತ್ಯಪರವಾಗಿರ್ತಕ್ಕಂಥದ್ದು. ಜೊತೆಗೆ ಆ ಸುದ್ದಿಯ ನಿಖರತೆಯನ್ನು ತಿಳಿಯುವವರ ತನಕವೂ ಕೂಡ ಸುದ್ದಿಯನ್ನು ಪ್ರಸಾರ ಮಾಡಿರಲಿಲ್ಲ. ನಿಖರವಾಗಿಯೇ ನೈಜವಾದ ಸುದ್ದಿಯನ್ನು ಪ್ರಸಾರ ಮಾಡಿದ್ದು ಪಬ್ಲಿಕ್ ಟಿವಿ. ಯಾವುದೇ ರೀತಿಯ ನೋಟಿಸನ್ನು ಕೊಟ್ಟಿಲ್ಲ. ಬೈರತಿ ಸುರೇಶ್ ಮನೆಯವರಿಗೆ ಯಾವುದೇ ರೀತಿಯ ಇಡಿ ಅಧಿಕಾರಿಗಳು ಕೂಡ ಹೋಗಿಲ್ಲ ಅನ್ನೋ ಸುದ್ದಿಯನ್ನು ಅದನ್ನೇ ಈಗ ಖಚಿತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನನಗೆ ಇಡಿ ನೋಟಿಸ್ ಕೊಟ್ಟಿಲ್ಲ. ಪದೇ ಪದೇ ಬೈರತಿ ಸುರೇಶ್ ಅವರ ಮೇಲೆ ನೀವು ಮಾತನಾಡ್ತಿರ್ತೀರಾ, ಎಲ್ಲ ಕಾರಣಗಳು ಕೂಡ ಬೈರತಿ ಸುರೇಶನ್ನ ಹೆಸರನ್ನ ಹೇಳ್ತೀರಾ ಅನ್ನೋ ಮಾತುಗಳನ್ನು ಕೂಡ ಈಗಾಗಲೇ ಬೈರತಿ ಸುರೇಶ್ ಅವರು ರಿಯಾಕ್ಟ್ ಮಾಡಿರ್ತಕ್ಕಂಥದ್ದು. ಹಾಗಾಗಿ ನೈಜವಾಗಿ ವರದಿಯನ್ನು ಬಿತ್ತರಿಸಿದ್ದೆ ಪಬ್ಲಿಕ್ ಟಿವಿ ಅಂತಾನೆ ಹೇಳ್ಬೋದು. ಅರುಣ್. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.